ಓಂ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಕಥನಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಅಂಗದೇಶದ ರೋಮಪಾದನ ಕಥೆ ಶುರುವಾಗಿದೆ. ಆ ದೇಶದಲ್ಲಿ ಕ್ಷಾಮ ತಲೆದೋರಿದೆ, ಬಹಳ ವರ್ಷಗಳಾಗಿದೆ, ಮಳೆಯಾಗಿದೆ. ಹಾಗಾಗಿ ಮಳೆ ಬರಬೇಕು ಅಂತಂದರೆ ಋಷ್ಯಶೃಂಗ ಋಷಿಯನ್ನು ಕರೆದುಕೊಂಡು ಬರಬೇಕು ಅಂತ ಬ್ರಾಹ್ಮಣರು ಹೇಳಿದ್ದಾರೆ. ಸರಿ, ಅದಕ್ಕೋಸ್ಕರ ಯಾರನ್ನು ತಯಾರು ಮಾಡಿದ್ದಾರೆ ಅಂತಂದರೆ ಆ ನಗರದ ಅತ್ಯಂತ ಪರಮ ಸುಸಂಸ್ಕೃತರಾಗಿರುವಂತಹ ವೇಶ್ಯೆಯರನ್ನು ವನಕ್ಕೆ ಕಳಿಸೋದು ಅಂತ ನಿರ್ಧಾರ ಆಗಿದೆ. ಅವರು ಋಷ್ಯಶೃಂಗ ಮತ್ತು ವಿಭಾಂಡಕ ಋಷಿಯ ಆಶ್ರಮದ ಸಮೀಪವೇ ತಮ್ಮ ನಿವಾಸವನ್ನು ಮಾಡಿಕೊಂಡು ಕಾಯ್ತಾ ಇದ್ದಾರೆ. ಯಾಕೆ ಕಾಯ್ತಾ ಇದ್ದಾರೆ ಅಂತಂದರೆ ಋಷ್ಯಶೃಂಗನೇ ಹೊರಗಡೆ ಬರಲಿ ಅಂತ ಅವರು ಕಾಯ್ತಾ ಇದ್ದಾರೆ. ಒಂದು ವೇಳೆ ಅವರೇ ಅಲ್ಲಿ ಹೋದರೆ ವಿಭಾಂಡಕ ಋಷಿ ಸಿಟ್ಟು ಮಾಡಿಕೊಂಡು ಎಲ್ಲಾದರೂ ಶಾಪಕ್ಕೆ ಒಳಗಾದರೆ ಅನ್ನೋಂತಹ ಭಯ ಅವರಿಗೆ ತುಂಬ ಇತ್ತು. ಹಾಗಾಗಿ ಅವರು ಋಷ್ಯಶೃಂಗನೇ ಈ ಕಡೆ ಬರೋ ಹಾಗೆ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಈ ಋಷ್ಯಶೃಂಗನೋ ಅವನು ತಾನಾಯಿತು, ತನ್ನ ಅಪ್ಪನ ಸೇವೆ ಆಯಿತು, ವಿಭಾಂಡಕ ಋಷಿಯ ಸೇವೆ ಆಯಿತು ಅಂದ್ಕೊಂಡಿರುವಂತಹ ಪರಮ ಪುಣ್ಯವಂತನಾದಂತಹ ಬ್ರಹ್ಮಚಾರಿ ಋಷಿ. ಇವರು ಒಂದು ಕಡೆ ಕಾಯ್ತಾ ಇದ್ದಾರೆ, ಈ ಋಷ್ಯಶೃಂಗ ಹೊರಗಡೆ ಬರ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇರೋವಾಗ ಕೆಲವು ದಿವಸಗಳೇ ಕಳೆದು ಹೋಗುತ್ತೆ. ಕಳೆದು ಹೋದ ನಂತರ ಕೆಲವೊಮ್ಮೆ ಹೇಗೆ ಅಂತಂದರೆ ಹೀಗೆ ಆಗಬೇಕು ಅನ್ನುವಂಥದ್ದು ಮೊದಲೇ ನಿರ್ಧಾರ ಆಗಿರುತ್ತಲ್ಲ, ಹಾಗಾಗಿ ಹಾಗೆ ಆಗುತ್ತೆ. ಅಂಥದ್ದೇ ಒಂದು ದೈವ ವಶದಿಂದ ಋಷ್ಯಶೃಂಗ ತನ್ನ ಆಶ್ರಮದಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಅಲ್ಲಿಯೇ ವನದ ಸುತ್ತಮುತ್ತ ಓಡಾಡ್ತಾ ಇವರು ಎಲ್ಲಿ ಒಂದು ನಿವಾಸವನ್ನು, ತಾತ್ಕಾಲಿಕ ನಿವಾಸವನ್ನು ಕಟ್ಕೊಂಡಿದ್ದಾರಲ್ಲ ಈ ಸ್ತ್ರೀಯರೆಲ್ಲ, ಅಲ್ಲಿ ಹೋಗ್ತಾನೆ. ಹೋದ ಕೂಡಲೇ ಇವರು ಅವನನ್ನು ನೋಡ್ತಾರೆ, ಋಷ್ಯಶೃಂಗನನ್ನು. ಈ ಸ್ತ್ರೀಯರು ಹಾಡ್ತಾ ಇರ್ತಾರೆ, ತುಂಬ ಮಧುರವಾಗಿ ಗಾಯನವನ್ನು ಮಾಡ್ತಾ ಇರ್ತಾರೆ. ಅಂತಹ ಗಾಯನವನ್ನು ಅವನು ಯಾವತ್ತೂ ಕೇಳಿರೋದೇ ಇಲ್ಲ. ಅದು ಹೋಗಲಿ, ಸ್ತ್ರೀಯರನ್ನೇ ಮೊದಲ ಬಾರಿಗೆ ಆತ ಈಗ ನೋಡ್ತಾ ಇರೋವಂಥದ್ದು. ಪರಮ ಸುಂದರಿಯಾದಂತಹ ಸ್ತ್ರೀಯರು ಬೇರೆಯವರು, ಸರ್ವಾಭರಣ ಭೂಷಿತರಾಗಿ ಅಲಂಕೃತರಾಗಿ ಇದ್ದಂತಹ ಮಹಿಳೆಯರನ್ನು ನೋಡ್ತಾನೆ. ವಿಚಿತ್ರವಾದ ವೇಷಭೂಷಣ ಅಂತ ಅನಿಸುತ್ತೆ ಅವನಿಗೆ. ಯಾಕಂದರೆ ಹಾಗಿದ್ದೊಂದು ನೋಡೇ ಇಲ್ವಲ್ಲ ಅವನು. ಏನೋ ನಾರು ಮಡಿ ಉಟ್ಕೊಂಡು ಒಂದು ಕಮಂಡಲ ಹಿಡ್ಕೊಂಡು ಇರೋ ಅಂಥವ್ರು, ಅವರಿಗೆ ಈ ಜರಿ ಸೀರೆ ಪಳಪಳ ಅನ್ನುವಂತಹ ಆಭರಣಗಳು ಇದೆಲ್ಲದು ಹೊಸತಾಗಿ ವಿಚಿತ್ರವಾಗಿ ಕಾಣಿಸುತ್ತೆ. ನೋಡ್ತಾನೆ. ನೋಡಿದ ಕೂಡಲೇ ಈ ಸ್ತ್ರೀಯರು ಅವನ ಹತ್ರ ಹೋಗ್ತಾರೆ. ಹೋಗಿ, ನೀವು ಯಾರು ಬ್ರಾಹ್ಮಣೋತ್ತಮ? ಈ ವನದಲ್ಲಿ ಏನು ಮಾಡ್ತಾ ಇದ್ದೀರಾ? ಏಕಾಂಗಿಯಾಗಿ ಒಬ್ಬರೇ ಏನು ಮಾಡ್ತಾ ಇದ್ದೀರಾ? ಯಾರ ಜೊತೆಗಿರ್ತೀರಾ ನೀವು? ನಿಮ್ಮ ಮನೆ ಎಲ್ಲಿದೆ? ಆಶ್ರಮ ಎಲ್ಲಿದೆ? ಇತ್ಯಾದಿಗಳನ್ನೆಲ್ಲ ವಿಚಾರಿಸ್ತಾರೆ. ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಆಗಿದೆ, ದಯವಿಟ್ಟು ತಿಳಿಸಿ ಅಂತ ಇವ್ರು ಹೇಳ್ತಾರೆ. ಇದೆಲ್ಲ ಪ್ಲಾಟ್ ಮೊದಲೇ ಪ್ಲ್ಯಾಂಡ್ ಪ್ಲಾಟ್ ಇದು. ಅವ್ರು ಹೋಗಿ ಕೇಳಿದಾಗ ಋಷ್ಯಶೃಂಗ ಋಷಿಗೆ ಅವ್ರು ಮಾತಾಡ್ತಾ ಇರೋ ರೀತಿ ಅವರನ್ನು ನೋಡಿ ಖುಷಿಯಾಗುತ್ತೆ. ಅವ್ರ ಜೊತೆಗೆ ಒಂದು ಸ್ನೇಹದ ಭಾವ ಹುಟ್ಕೊಂಡು ತನ್ನ ಬಗ್ಗೆ ಹೇಳ್ಕೋಬೇಕು, ತಾನು ಯಾರು ಅನ್ನೋದನ್ನು ಹೇಳ್ಕೋಬೇಕು ಅಂತ ಅನಿಸುತ್ತೆ ಋಷ್ಯಶೃಂಗ ಋಷಿಗಳಿಗೆ. ಅತ್ಯಂತ ಕಮನೀಯವಾದ ರೂಪ ಲಾವಣ್ಯಗಳನ್ನು ಹೊಂದಿದ್ದ ಆ ಸ್ತ್ರೀಯರನ್ನು ನೋಡಿ ಋಷ್ಯಶೃಂಗ ಋಷಿಗಳು ತಾನು ಯಾರು ಅನ್ನೋದನ್ನು ಹೇಳ್ಕೊಳ್ತಾರೆ. ನಾನು ವಿಭಾಂಡಕ ಋಷಿಯ ಮಗ, ನನ್ನ ಹೆಸರು ಋಷ್ಯಶೃಂಗ ಅಂತ. ಇಲ್ಲೇ ಪಕ್ಕದಲ್ಲಿ ಆಶ್ರಮ ಇದೆ, ನೀವು ಅಲ್ಲಿಗೆ ಬನ್ನಿ, ಅಲ್ಲಿಗೆ ಬಂದು ಸತ್ಕಾರವನ್ನು ಸ್ವೀಕರಿಸಬೇಕು ಅಂತ ಆಶ್ರಮಕ್ಕೆ ಕರ್ಕೊಂಡು ಹೊರಡ್ತಾನೆ. ಈಗ ಈ ಸ್ತ್ರೀಯರು ಆಶ್ರಮಕ್ಕೆ ಕರೆದ ಕೂಡಲೇ ಬಹಳ ಖುಷಿಯಿಂದ ಅವರು ಕೂಡ ಆಶ್ರಮವನ್ನು ನೋಡಬೇಕು ಅನ್ನೋ ಕುತೂಹಲದಲ್ಲಿ ಹೋಗ್ತಾರೆ. ಆದರೂ ಒಳಗಡೆ ಒಂದು ಚಿಕ್ಕ ಭಯ ಇರುತ್ತೆ. ಎಲ್ಲಾದರೂ ಋಷಿಗಳ ಆಶ್ರಮ ಶಾಪ ಸಿಕ್ಬಿಟ್ರೆ ಅನ್ನುವಂಥ ಆತಂಕದ ಜೊತೆಗೆ ಅಲ್ಲಿ ಹೋಗ್ತಾರೆ. ಹೋದ ಕೂಡಲೇ ಋಷ್ಯಶೃಂಗ ಋಷಿಗಳು ಹೇಗೆ ಅವರನ್ನು ಸ್ವಾಗತಿಸ್ತಾರೆ ಅಂದರೆ, ಒಬ್ಬ ತಪಸ್ವಿ ಮುನಿಗಳು ಬಂದರೆ ಹೇಗೆ ಸ್ವಾಗತಿಸ್ತಾರೋ ಅದೇ ಥರನಾಗಿ ಈ ಎಲ್ಲ ಸ್ತ್ರೀಯರನ್ನು ಸ್ವಾಗತಿಸ್ತಾರೆ. ಮಂತ್ರವನ್ನು ಉಚ್ಚರಿಸಿ ಅರ್ಘ್ಯ ಪಾದ್ಯಗಳ ಮೂಲಕ ಅವರನ್ನು ಸ್ವಾಗತಿಸಿ, ಆಶ್ರಮದಲ್ಲಿ ಏನಿರುತ್ತೆ ಕಂದಮೂಲಗಳು, ಫಲಾಹಾರ, ಹಣ್ಣುಗಳು ಇಂಥದ್ದಿರೋ ಅಂಥದ್ದು ಅದನ್ನು ಕೊಟ್ಟು ಇದನ್ನು ಆಹಾರವನ್ನು ತಗೊಳ್ಳಿ ಅಂತ ಹೇಳಿ ತಿನ್ನೋಕ್ಕೆ ಋಷ್ಯಶೃಂಗ ಋಷಿಗಳು ಕೊಡ್ತಾರೆ. ಸರಿ, ಇವರು ಅದನ್ನು ಸೇವನೆ ಮಾಡ್ತಾರೆ. ಜಾಸ್ತಿ ಹೊತ್ತು ಇರೋಕ್ಕೂ ಕೂಡ ಒಂದು ಕಡೆಯಿಂದ ಭಯ ಈ ಸ್ತ್ರೀಯರಿಗೆ. ಅವರು ಮುಂಚಿತವಾಗಿ ಯೋಚನೆ ಮಾಡಿದಂತೆ ತಾವು ತಂದಿರುವಂತಹ ಹಣ್ಣುಗಳನ್ನು ಕೊಡ್ತಾರೆ. ಇವರು ತಂದಿರುವ ಹಣ್ಣು ಯಾವುದು ಅಂತಂದರೆ ಲಾಡು, ಮೋದಕ. ಇವರು ಅದನ್ನು ಕೊಡುವಾಗ ಇದು ನಮ್ಮ ಕಡೆ ಇರುವಂತಹ ಹಣ್ಣು ಫಲಗಳು, ಇದನ್ನು ನೀವು ತಗೊಳ್ಳಿ ಅಂತ ಋಷ್ಯಶೃಂಗರಿಗೆ ಅದು ಹಣ್ಣು ಅಂತ ಹೇಳಿಯೇ ಕೊಡ್ತಾರೆ.
ಈ ಋಷ್ಯಶೃಂಗರು ಅದೆಷ್ಟು ಮುಗ್ಧರು ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಈ ಲಾಡು ಮೋದಕನೋ ಯಾವುದೇ ನಗರದಲ್ಲಿ ತಯಾರಾಗುವಂತಹ ಯಾವುದೇ ಆಹಾರಗಳು ಅವ್ರಿಗೆ ಗೊತ್ತೇ ಇಲ್ಲ. ಅವರು ಹಣ್ಣು ಅಂತಲೇ ಅನ್ಕೋತಾರೆ, ಅದನ್ನು ಹಣ್ಣು ಅಂತ ಅಂದ್ಕೊಂಡು ಇವರು ಅವಸರ ಬೇರೆ ಮಾಡ್ತಾರೆ ಈ ಸ್ತ್ರೀಯರು. ನೀವು ಇದನ್ನು ಕೂಡಲೇ, ನಾವು ಕೊಟ್ಟ ಕೂಡಲೇ ಈಗಲೇ ತಿನ್ನಬೇಕು ನೀವು ಇದನ್ನು ಅಂತ ಅವಸರ ಮಾಡ್ತಾರೆ. ಸರಿ ಅಂತ ಅದನ್ನು ಸೇವಿಸ್ತಾರೆ ಋಷಿಗಳು. ಬಹಳ ಚೆನ್ನಾಗಿರುತ್ತೆ, ಆಹಾ ಎಷ್ಟು ಅದ್ಭುತವಾದ ಹಣ್ಣು ಇದು ಅಂತ ಅನ್ಕೋತಾರೆ ಅವರು ಸೇವಿಸಿದ ನಂತರ ಈ ಸ್ತ್ರೀಯರಿಗೆ ಜಾಸ್ತಿ ಹೊತ್ತಲ್ಲಿರೋದಕ್ಕೆ ಒಂದು ಕಡೆಯಿಂದ ಭಯ, ಎಲ್ಲಾದರೂ ವಿಭಂಡಕ ಋಷಿಗಳು ಬಂದರೆ ಅನ್ನುವ ನಿರಂತರವಾದ ಆತಂಕದ ಜೊತೆಗೆ ಇರ್ತಾರಲ್ಲ. ಸೇವಿಸಿದ್ದು ಒಂದ್ಸಲಿ ಕನ್ಫರ್ಮ್ ಆಗುತ್ತಲ್ಲ, ನಮ್ಮ ಎದುರುಗಡೆ ತಿಂದರು ಇವರು ಅನ್ನೋದು ಗೊತ್ತಾದ ಕೂಡಲೇ ನಮಗೆ ವ್ರತಾಚರಣೆಗಳೆಲ್ಲ ಮಾಡೋದಿದೆ, ನಾವು ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ಋಷ್ಯಶೃಂಗರನ್ನು ಆಲಿಂಗನ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಅವರು ಹೊರಟ ನಂತರ ಋಷ್ಯಶೃಂಗರ ದೇಹದಲ್ಲಿ ಅಸ್ವಸ್ಥತೆ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಎಂತಹ ಅಸ್ವಸ್ಥತೆ ಅಂತಂದರೆ, ಆ ಸ್ತ್ರೀಯರು ಹಾಡಿರೋದನ್ನು ಇವರು ಕೇಳಿರ್ತಾರೆ, ಅವರ ರೂಪ ಲಾವಣ್ಯಗಳು ಅವ್ರನ್ನ ಸೆಳೆದಿರುತ್ತೆ. ಹಾಗಾಗಿ ಅವರಿಗೆ ಆಶ್ರಮದಲ್ಲಿ ಒಂದು ರೀತಿಯ ಬೇಸರ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅವರು ಹೊರಗಡೆ ಹೊರಟು ಅಲ್ಲೇ ಸುಮ್ಮನೆ ಕಾಡಲ್ಲೆಲ್ಲ ಓಡಾಡಿ ಒಂದು ರೀತಿಯ ಬೇಸರ ಅವರನ್ನು ಆವರಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಮರುದಿವಸ ಏನಾಗುತ್ತೆ ಅಂತಂದರೆ, ಅವರು ಕಾಡಲ್ಲಿ ಓಡಾಡ್ತಾ ನಿನ್ನೆ ಎಲ್ಲಿ ನೋಡಿದ್ರಲ್ಲ ಈ ಸ್ತ್ರೀಯರನ್ನು, ಅದೇ ಜಾಗದಲ್ಲಿ ಮತ್ತೆ ಅವರನ್ನೇ ನೋಡ್ತಾನೆ. ನೋಡಿದ ಕೂಡಲೇ ಖುಷಿಯಾಗುತ್ತೆ, ಇವರು ಇಲ್ಲೇ ಇದ್ದಾರಲ್ಲ ಅಂತ ಹೇಳಿ ಖುಷಿಯಾಗುತ್ತೆ. ಅವರು ಹಾಡು ಹೇಳ್ತಾ ಇರ್ತಾರೆ, ಅದೇ ತಮ್ಮ ವಸ್ತ್ರ ವೇಷಭೂಷಣಗಳೆಲ್ಲ ಅದ್ಭುತವಾಗಿ ಅಲಂಕೃತರಾಗಿರ್ತಾರೆ. ಪರಮಸುಂದರಿಯರಾದ ಅವರನ್ನು ನೋಡ್ತಾ ಋಷ್ಯಶೃಂಗರು ಅವ್ರ ಜೊತೆಗೆ ಮಾತಾಡೋಕ್ಕೆ ಅಂತ ಹೋಗ್ತಾರೆ. ಋಷ್ಯಶೃಂಗರನ್ನ ನೋಡಿ ಇವರಿಗೂ ಕೂಡ ಬಂದರು ಅಂತ ಹೇಳಿ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಅವರ ಉದ್ದೇಶ ಇದ್ದಿದ್ದೇ ಅದೇ ತಾನೆ. ಅವರ ಯೋಜನೆ ಏನು ಅಂತಂದರೆ, ಹಾಗೂ ಹೀಗೂ ಮಾಡಿ ಅವರನ್ನು ಸೆಳೆದು ಕರ್ಕೊಂಡು ಹೋಗಬೇಕು. ಎಲ್ಲಿಗೆ? ಅಂಗದೇಶಕ್ಕೆ ಕರ್ಕೊಂಡು ಹೋಗಬೇಕು. ಅವರನ್ನು ನೋಡಿದ ಕೂಡಲೇ ಇವರಿಗೆ ಬಹಳ ಖುಷಿಯಾಗುತ್ತೆ. ನೀವು ನಮ್ಮ ಆಶ್ರಮಕ್ಕೆ ಬರಬೇಕು, ನಮ್ಮ ಸತ್ಕಾರವನ್ನು ಸ್ವೀಕರಿಸಬೇಕು. ನಿನ್ನೆ ನೀವು ಸತ್ಕಾರ ಮಾಡಿದರೆ ಇವತ್ತು ನಾವು ಸತ್ಕಾರ ಮಾಡ್ತೀವಿ ಅಂತ ಬಹಳ ಲಾವಣ್ಯದಿಂದ ಋಷ್ಯಶೃಂಗರನ್ನು ಕರ್ಕೊಂಡು ಹೊರಡ್ತಾರೆ. ಋಷ್ಯಶೃಂಗರು ಒಪ್ಪಿಗೆ ಕೊಡ್ತಾರೆ. ಆದರೆ ಎಲ್ಲಿಗೆ ಕರ್ಕೊಂಡು ಹೊರಡ್ತಾರೆ ಅಂತಂದರೆ, ಇವರು ಅಲ್ಲಿ ತಾತ್ಕಾಲಿಕ ನಿವಾಸವನ್ನು ಮಾಡಿದ್ರಲ್ಲ ಅಲ್ಲಿಗಲ್ಲ, ಅವರು ನೇರವಾಗಿ ಅಂಗದೇಶಕ್ಕೆ ಕರ್ಕೊಂಡು ಹೊರಡ್ತಾರೆ. ಋಷ್ಯಶೃಂಗರಿಗೆ ಗೊತ್ತಾಗೋದಿಲ್ಲ, ಅವ್ರ ಜೊತೆಗೆ ಹೊರಡ್ತಾರೆ. ಹೋಗ್ತಾ ಇರುವಾಗ ದಾರಿಯಲ್ಲಿ ಯಾವಾಗ ಅಂಗದೇಶಕ್ಕೆ ಋಷ್ಯಶೃಂಗರು ಹೊರಟ ಕೂಡಲೇ ಇಂದ್ರ ಅಂಗದೇಶದಲ್ಲಿ ಮಳೆಯನ್ನು ಸುರಿಸ್ತಾನೆ. ಅಂದರೆ ಋಷ್ಯಶೃಂಗರು ಅದೆಂತಹ ಪುಣ್ಯಾತ್ಮರು, ಅದೆಂತಹ ತಪಸ್ವಿಗಳು. ಅವರು ಹೊರಟರು ಅನ್ನೋವಾಗಲೇ ಮಳೆ ಬಂತು. ಅವರ ಪಾದ ಚರಣಗಳು ಆ ನೆಲವನ್ನು ಸೋಕಿದ ಕೂಡಲೇ ಆ ಇಡೀ ಅಂಗದೇಶವೇ ಪಾವನ ಆಯ್ತಂತೆ. ಅಂತಹ ಋಷ್ಯಶೃಂಗರು. ಋಷಿಕುಮಾರ ಮಳೆಯ ಸಂಗಡವೇ ಬಂದದನ್ನು ನೋಡಿ ರೋಮಪಾದನಿಗೆ ಬಹಳ ಖುಷಿಯಾಗುತ್ತೆ. ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನೆ ರೋಮಪಾದ. ಅದಾದಮೇಲೆ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಹೇಗೆ ಸತ್ಕರಿಸಬೇಕು ಒಬ್ಬ ಋಷಿಗೆ ಆ ರೀತಿಯಲ್ಲಿ ಸತ್ಕಾರ ಆಗುತ್ತೆ. ಅದಾದಮೇಲೆ ಒಂದು ಭಯ ಇದೆಯಲ್ಲ, ಈಗ ಎಲ್ಲಾದರೂ ಶಾಪ ಸಿಕ್ಬಿಟ್ರೆ ಅಂತ ಅವರು ಮೊದಲು ಒಂದು ವರವನ್ನು ಕೇಳ್ಕೊತಾರೆ ರೋಮಪಾದ ರಾಜ. ಏನಂತಂದರೆ, ದಯವಿಟ್ಟು ವಿಭಾಂಡಕ ಋಷಿಯ ಕೋಪಕ್ಕೆ ಒಳಗಾಗದೇ ಇರೋ ಥರ ನೀವು ನಮಗೆ ವರವನ್ನು ಕೊಡಬೇಕು ಅಂತ ಋಷ್ಯಶೃಂಗರ ಬಳಿ ಕೇಳ್ಕೊತಾನೆ ರಾಜ ರೋಮಪಾದ. ಸರಿ ಅಂತ ವರವನ್ನು ಕೊಡ್ತಾನೆ ಋಷ್ಯಶೃಂಗ. ಹಾಗೆ ಅಲ್ಲಿ ಮಗಳು, ರೋಮಪಾದನ ಮಗಳಾಗಿರುವಂತಹ ಶಾಂತೆ ಅಥವಾ ಶಾಂತಾದೇವಿಯನ್ನು ಕೊಟ್ಟು ವಿವಾಹ ಕಾರ್ಯವೂ ನಡೆಯುತ್ತೆ. ವಿವಾಹದ ನಂತರ ಶಾಂತಾದೇವಿ ಮತ್ತು ಋಷ್ಯಶೃಂಗರು ಅಂಗದೇಶದಲ್ಲಿಯೇ ಉಳಿತಾರೆ. ಇದು ಋಷ್ಯಶೃಂಗ ಮುನಿಯ ಹಿನ್ನೆಲೆ. ಅದೆಷ್ಟು ಪುಣ್ಯವಂತರಾಗಿದ್ದರು, ಎಂತಹ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡವರು ಅಂತಂದರೆ, ಅವರು ಕಾಲಿಟ್ಟಲ್ಲಿ ಮಳೆ ಸುರಿತಾ ಇತ್ತು. ಅಂತಹ ಮಹಾತ್ಮರಾದಂತಹ ಋಷ್ಯಶೃಂಗ ಋಷಿಗಳು ಮುಂದೆ
ಪುತ್ರ ಕಾಮೇಷ್ಟಿ ಯಾಗವನ್ನು ದಶರಥನಿಗೆ ಮಾಡೋದಕ್ಕೆ ಬರ್ತಾರೆ. ಈ ಕಥೆಯನ್ನು ಈಗ ಯಾರು ಯಾರಿಗೆ ಹೇಳಿದರು ಅಂತ ಒಂದು 1 ಮಾರ್ಕ್ ಪ್ರಶ್ನೆ ಬರ್ತಾ ಇತ್ತಲ್ಲ ಎಲ್ಲ ಸಬ್ಜೆಕ್ಟ್ಗಳಲ್ಲಿ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಲ್ಲಿ. ಯಾರು ಯಾರಿಗೆ ಹೇಳಿದರು ಅಂತ ಕೇಳಿದ್ರೆ ಹಿಂದೆ ಹೋಗಬೇಕಾಗತ್ತೆ. ಯಾರಿಗೆ ಹೇಳಿದ್ರು ಅಂತಂದರೆ ಸನತ್ ಕುಮಾರ ಮಹರ್ಷಿಗಳು ಬೇರೆಲ್ಲ ಋಷಿಗಳಿಗೆ ಕೃತಯುಗದಲ್ಲಿ ಈ ಕಥೆಯನ್ನು ಹೇಳಿರುವಂಥದ್ದು. ಅದನ್ನು ಸುಮಂತ್ರ ದಶರಥನಿಗೆ ಈಗ ಹೇಳ್ತಾ ಇದ್ದಾನೆ. ಯಾಕಾಗಿ ಹೇಳ್ತಾ ಇದ್ದಾನೆ ಅನ್ನುವಂಥದ್ದು ಮುಂದೆ ಬರುತ್ತೆ. ಇವತ್ತಿಗೆ ರಾಮಾಯಣ ಕಥನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆ ಜೊತೆಗೆ ಮತ್ತೆ ಭೇಟಿಯಾಗೋಣ. ಹಾಗೆ ಕಥೆ ಕೇಳಿದ ನಂತರ ಗೊತ್ತಲ್ಲ ಏನು ಮಾಡಬೇಕು ಅಂತ, ಖಂಡಿತ ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಜೈ ಶ್ರೀರಾಮ್.